ಹಾಯ್ ಫ್ರೆಂಡ್ಸ್, ಗ್ಯಾಲಕ್ಸಿ ರೀಚಾರ್ಜ್ ಆ್ಯಪ್ನವರು ಈಗ ತುಂಬ ದಿನದಿಂದ ಮೋಸವನ್ನು ಮಾಡ್ತಿದ್ದಾರೆ. ಏನು ಮೋಸ ಮಾಡ್ತಿದ್ದಾರೆ, ಹಾಗೆ ಈ ಒಂದು ಆ್ಯಪನ್ನು ನೀವು ಬಳಸೋದ್ರಿಂದ ನಿಮಗೆ ಉಪಯೋಗ ಇದೆಯಾ ಅಥವಾ ಇಲ್ವಾ ಎಲ್ಲ ಕೂಡ ಈ ಒಂದು ವಿಡಿಯೋದಲ್ಲಿ ಪೂರ್ತಿಯಾಗಿ ಮಾಹಿತಿನ ತಿಳಿಸ್ಕೊಡ್ತೀನಿ. ನಾನು ಹಿಂದ್ಗಡೆ ಮಾಡಿರುವಂಥ ಗ್ಯಾಲಕ್ಸಿ ರೀಚಾರ್ಜ್ ವೀಡಿಯೋಸ್ಗಳನ್ನು ಯಾರೆಲ್ಲ ನೋಡಿದಾರಲ್ವ ಅವರೆಲ್ಲರೂ ಕೂಡ ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡಿ ಆಯಿತಾ. ಗೈಸ್, ನೀವು ನೋಡ್ತಾ ಇರೋದು ಭದ್ರನಾಯಕ್ ಯೂಟ್ಯೂಬ್ ಚಾನಲ್. ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ ಮೆಂಬರ್ಸ್ ಆದಷ್ಟು ಎಲ್ಲರೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ. ಯಾರೆಲ್ಲ ಗ್ಯಾಲಕ್ಸಿ ರೀಚಾರ್ಜ್ ಆ್ಯಪನ್ನು ಯೂಸ್ ಮಾಡ್ತಾರೆ ಅವರಿಗೆ ಹೆಲ್ಪ್ಫುಲ್ ಆಗುತ್ತೆ. ಗೈಸ್, ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಫ್ರೆಂಡ್ಸ್, ಗ್ಯಾಲಕ್ಸಿ ರೀಚಾರ್ಜ್ ಆ್ಯಪ್ನವರು ಮೋಸ ಮಾಡ್ತಿದ್ದಾರೆ ಅಂತ ನನಗೂ ಕೂಡ ಗೊತ್ತಿರಲಿಲ್ಲ. ನಾನು ಕೂಡ ಆ ಒಂದು ಆ್ಯಪ್ನೇ ಯೂಸ್ ಮಾಡ್ಕೊಳ್ತಿದ್ದೆ ಆಯಿತಾ. ನನ್ನ ಮೊಬೈಲಿಗೆ ರೀಚಾರ್ಜ್ ಮಾಡೋದಕ್ಕಾಗಿರ್ಬೋದು, ರೀಚಾರ್ಜ್ ಮಾಡೋದಕ್ಕೆ ಕೆಲವೊಂದಿಷ್ಟು ಟೈಮ್ ಆ ಒಂದು ಆ್ಯಪ್ನಲ್ಲಿ ನಾನು ರೀಚಾರ್ಜನ್ನು ಮಾಡ್ತಿದ್ದೆ. ನೀವು ಗ್ಯಾಲಕ್ಸಿ ರೀಚಾರ್ಜ್ ಆ್ಯಪನ್ನು ಉಪಯೋಗಿಸ್ತಾ ಇದ್ದರೆ ನಿಮಗೂ ಕೂಡ ಈ ಒಂದು ವಿಷಯ ಗಮನಕ್ಕೆ ಬಂದಿದೆಯೋ ಇಲ್ಲೋ ಅಂತ ನನಗೆ ಗೊತ್ತಿಲ್ಲ. ನಾನು ಉಪಯೋಗ ಮಾಡ್ತಿರೋದ್ರಿಂದ ಈಗ ಗ್ಯಾಲಕ್ಸಿ ರೀಚಾರ್ಜಲ್ಲಿ ನೀವು ಅಮೌಂಟನ್ನು ಆ್ಯಡ್ ಮಾಡಬೇಕು ಅಂತಂದರೆ 999 ರೂಪಾಯಿನ ಆ್ಯಡ್ ಮಾಡಬೇಕಾಗುತ್ತೆ. ಅದಕ್ಕಿಂತ ಕಡಿಮೆ ಆ್ಯಡ್ ಮಾಡೋಕ್ಕಾಗೋದಿಲ್ಲ ಆಯಿತಾ ಗಾಯ್ಸ್. ಆದ್ದರಿಂದ 999 ರೂಪಾಯಿನ ಆ್ಯಡ್ ಮಾಡಿ ಆಮೇಲೆ ನೀವು ನಿಮಗೆ ಬೇಕಾಗಿರುವಂಥ ಮೊಬೈಲ್ ನಂಬರಿಗೆ ಅಥವಾ DTHಗಳಿಗೆ ಯಾವುದಕ್ಕೆ ಕೂಡ ನೀವು ರೀಚಾರ್ಜನ್ನು ಮಾಡ್ಕೊಳ್ಬೋದು. ಗ್ಯಾಲಕ್ಸಿ ರೀಚಾರ್ಜ್ ವ್ಯಾಲೆಟಲ್ಲಿ ಇರುವಂಥ ಅಮೌಂಟ್ ಏನಿದೆ ಅದಕ್ಕೆ ಪಿನ್ನನ್ನು ಹಾಕದೆ ಡೈರೆಕ್ಟಾಗಿ ಯಾವುದೇ ನಂಬರಿಗೆ ರೀಚಾರ್ಜ್ ಮಾಡಿದರೂ ರೀಚಾರ್ಜ್ ಆಗುತ್ತೆ. ಆ ಒಂದು ಫೀಚರನ್ನು ಅವರು ಆ ಒಂದು ಆ್ಯಪಲ್ಲಿ ಇಟ್ಕೊಂಡು ಅವರು ಆ ಒಂದು ವ್ಯಾಲೆಟಲ್ಲಿ ಇರುವಂಥ ದುಡ್ಡನ್ನು ನಾವು ಪಿನ್ನನ್ನು ಎಂಟರ್ ಮಾಡದಿದ್ರೂ ಕೂಡ ಅವರು ಆ ಒಂದು ಆ್ಯಪಿಂದ ಆಟೋಮೆಟಿಕ್ಕಾಗಿ ಅವರೇ ತೊಗೊಳ್ಬೋದು ದುಡ್ಡನ್ನು. ನಾವು ಪಿನ್ನನ್ನು ಎಂಟರ್ ಮಾಡೋ ಅವಶ್ಯಕತೆನೇ ಇರೋದಿಲ್ಲ ಗೈಸ್. ಈಗ ನೀವು ಗ್ಯಾಲಕ್ಸಿ ರೀಚಾರ್ಜ್ ವ್ಯಾಲೆಟ್ಗೆ ಅಮೌಂಟನ್ನು ಆ್ಯಡ್ ಮಾಡಿದ್ರಿ ಅಂತ ಇಟ್ಕೊಳ್ಳಿ. ಆ್ಯಡ್ ಮಾಡಿ ಆದಮೇಲೆ ರೀಚಾರ್ಜನ್ನು ಮಾಡಬೇಕಲ್ವ. ನೀವು ಯಾವುದಾದ್ರೂ ಮೊಬೈಲ್ ನಂಬರ್ಗೆ 100 ರೂಪಾಯಿ ಅಥವಾ 200 ರೂಪಾಯಿ ಎಷ್ಟು ಪ್ಯಾಕ್ ಇರುತ್ತಲ್ವ, ಒಂದು 200 ರೂಪಾಯಿನ ಒಳಗಡೆ ನೀವೇನಾದರೂ ಅಮೌಂಟನ್ನು ರೀಚಾರ್ಜ್ ಮಾಡಿಕೊಂಡ್ರೆ 1000 ರೂಪಾಯಲ್ಲಿ ಎಷ್ಟನ್ನು ರೀಚಾರ್ಜ್ ಮಾಡಿರ್ತೀರ ಅದು ಬಿಟ್ಟು ಉಳಿದಿರೋದು ಇರಬೇಕಲ್ವ. ಅದು ಇರೋದಿಲ್ಲ. ನೀವು ಮಾರನೇ ದಿನ ಅದನ್ನು ಓಪನ್ ಮಾಡಿ ನೋಡಿದಾಗ ಬ್ಯಾಲೆನ್ಸನ್ನು ಚೆಕ್ ಮಾಡಿದಾಗ ನೀವು ಎಷ್ಟು ರೀಚಾರ್ಜನ್ನು ಮಾಡಿರ್ತೀರಲ್ವ ಅದಕ್ಕೆ 200 ರೂಪಾಯಿ ಮತ್ತೆ ಜಾಸ್ತಿ ಕಟ್ಟಾಗಿರುತ್ತೆ ಆಯಿತಾ. ಹಾಗೆ ಮತ್ತೆ ಇನ್ನೊಂದು ದಿನ ನೀವು ಮತ್ತೆ ಎಷ್ಟಾದರೂ ರೂಪಾಯಿಯನ್ನು ರೀಚಾರ್ಜ್ ಮಾಡ್ಕೊಂಡಿದ್ರೆ ಅದೇ 1000 ರೂಪಾಯಿನಲ್ಲಿ ಮತ್ತೆ 200 ರೂಪಾಯಿ ಕಟ್ಟಾಗಿಬಿಡುತ್ತೆ. ನೀವೇನಾದರೂ 1000 ರೂಪಾಯಿನ ಹಾಕ್ಕೊಂಡು ನೀವು ಡಾಟಾ ಪ್ಯಾಕ್ ಅಥವಾ ಯಾವುದಾದ್ರೂ ಕಡಿಮೆ ಪ್ಯಾಕನ್ನು ಹಾಕೊಂಡ್ಬಿಟ್ರೆ ಒಂದು ಸಲ 100 ರೂಪಾಯಿ, ಹಾಗೆ ಒಂದು ಸಲ ಏರ್ಟೆಲ್ ಪ್ಯಾಕ್ ಇರುತ್ತಲ್ವ ಡಾಟಾ ಪ್ಯಾಕ್ 22 ರೂಪಾಯಿ, ಅದನ್ನು ನೀವು ಹಾಕೊಳ್ತಾ ಇದ್ದರೆ 200 ರೂಪಾಯಿ ಅಂತ ಕಟ್ ಮಾಡ್ಕೊಂಡ್ಬಿಡ್ತಾರೆ ಫ್ರೆಂಡ್ಸ್. ಗಾಯ್ಸ್, ನಂದು ಕೂಡ 400 ರೂಪಾಯಿ ಕಟ್ ಮಾಡ್ಕೊಂಡಿದ್ರೆ ಅದರಿಂದ ಈ ಒಂದು ವೀಡಿಯೋನ ಮಾಡ್ತಾಯಿದ್ದೀನಿ, ಎಲ್ಲರೂ ಕೂಡ ಗೊತ್ತಾಗಲಿ ಅಂತ. ವೀಡಿಯೋವನ್ನು ಮಾಡ್ತಿರಲಿಲ್ಲ. ಯಾಕೆ ಮಾಡಿದ್ದೀನಿ ಅಂತಂದರೆ ನಾನು ಮೊದಲೇ ಈ ಒಂದು ಆ್ಯಪನ್ನು ಯಾವ ರೀತಿಯಾಗಿ ಯೂಸ್ ಮಾಡ್ಬೋದು, ಹಾಗೆ ಈ ಒಂದು ಆ್ಯಪಲ್ಲಿ ಎಷ್ಟು ಕಮಿಷನ್ ಕೊಡ್ತಾರೆ, ಹಾಗೆ ಈ ಒಂದು ಆ್ಯಪಿಂದ ತುಂಬ ಉಪಯೋಗ ಇದೆ ಅಂತ ವೀಡಿಯೋಸನ್ನು ಮಾಡಿ ಅಪ್ಲೋಡನ್ನು ಮಾಡಿದ್ದೆ. ಅದರಿಂದ ಈ ಒಂದು ವೀಡಿಯೋನ ಮಾಡ್ತಾಯಿದ್ದೀನಿ. ಅಂತಂದರೆ ನನ್ನ ಸಬ್ಸ್ಕ್ರೈಬರ್ಸ್ಗೆ ಯಾರಿಗೂ ಕೂಡ ಮೋಸ ಆಗಬಾರ್ದು ಅಂತ. ಕೆಲವೊಂದಿಷ್ಟು ಜನ ಇದನ್ನು ಉಪಯೋಗಿಸಿದ್ದಾರೆ, ಆದರೂ ಯಾರೆಲ್ಲ ನನ್ನ ಒಂದು ವೀಡಿಯೋನ ನೋಡಿ ಉಪಯೋಗಿಸಿದ್ರೆ ನೀವು ಕೂಡ ಸಾರಿ ಕೇಳ್ತಿದ್ದೀನಿ. ಈ ಥರ ಮತ್ತೆ ವೀಡಿಯೋಸ್ಗಳು ಬರೋದಿಲ್ಲ. ಇಲ್ಲಿಗೆ ಒಂದು ವೀಡಿಯೋನ ಮುಗಿಸೋಣ. ನಿಮಗೆ ಬೇರೆ ಯಾವುದಾದ್ರೂ ವೀಡಿಯೋಸ್ಗಳು ಬೇಕು ಅಂದರೂ ಕೂಡ ಕಾಮೆಂಟನ್ನು ಮಾಡಿ. ಮುಂದಿನ ವೀಡಿಯೋತೆ ಮತ್ತೆ ಸಿಗ್ತಾ ಇರೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.